ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ ಗೈಸ್. ಇವತ್ತು ನಾವು ಆಡ್ತಾ ಇದ್ದೀರಿ ಕಾರ್ ಸೇಲ್ ಸಿಮ್ಯುಲೇಟರ್. ಇದು ಪಾರ್ಟ್ 2 ವಿಡಿಯೋ ಗೈಸ್. ಯಾರ್ಯಾರು ಪಾರ್ಟ್ 1 ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ, ಗೊತ್ತಾಗಲ್ಲ ಇವಾಗ ಏನೇನು ಮಾಡ್ತೀನಿ ಅಂತ ನೆಕ್ಸ್ಟು ಅಂತ. ಸೊ ಓಕೆ ಗೈಸ್, ಫಸ್ಟ್ ಗೇಮ್ ಒಳಗಡೆ ಹೋಗೋಣ. ಫಸ್ಟು ಪ್ಲೇ ಹೊಡೆಯೋಣ, ಒಳಗಡೆ ಹೋಗೋಣ ಗೈಸ್. ಫಸ್ಟು ನಾನು ಒಂದು ಕಾರ್ಗಳೆಲ್ಲ ತಂದು ನಿಲ್ಲಿಸಿದ್ದೆ ಗೈಸ್. ಆಫ್ಲೈನಲ್ಲಿ ಸ್ವಲ್ಪ ತಾಡಿದ್ದೆ. ಆಫ್ಲೈನಲ್ಲಿ ಕಾರ್ಗಳೆಲ್ಲ ಒಂದು ಒಂದು ನೋಡ್ತಾ ಇರ್ಬೋದು. ಇಲ್ಲಿ ಒಂದು 4 ಕಾರ್ ಸಿಕ್ಕಿದೆ ಗೈಸ್. ಇದೊಂದನ್ನು ಮಾತ್ರ ಇರಿ ಒಂದು ನಿಮಿಷ, ಎಲ್ಲನೂ ಸೇಲ್ಗೆ ಹಾಕ್ಬಿಡೋಣ, ಆಮೇಲೆ ಹೇಳ್ತೀನಿ ನಿಮಗೆ ಏನಂತ. ಇದೊಂದು 20,000 ಇಡೋಣ. ನೆಕ್ಸ್ಟು ಇದು 20,000, ಇದು ಒಂದು 20,000 ಇಡೋಣ ಗಾಯ್ಸ್. ಮಾತ್ರ ಚೆನ್ನಾಗಿ ಓಡ್ತೈತೆ ಗೈಸ್ ಕಾರ್ಗಳು ಮಾತ್ರ. ನಮ್ಮದು ಸೆಲ್ ಮಾತ್ರ ಚೆನ್ನಾಗಿ ಹೋಗ್ತೈತೆ. ಇದನ್ನು 20,000 ಇಡೋಣ. 19,300 ಇಡೋಣ ಗೈಸ್. ನಾನು ಕಾಸು ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ ನನಗಿವಾಗ. ಅವಾಗಲೇ ಹೇಳ್ತಿದ್ನಲ್ಲ ಗೈಸ್, ಅದು ಈ ಕಾರ್ನ ಜಂಕ್ ಯಾರ್ಡ್ಗೆ ಹೋಗಿ ಗೈಸ್. ಜಂಕ್ ಯಾರ್ಡಲ್ಲಿತ್ತು ಕಾರ್. ಇದು ಜಂಕ್ ಯಾರ್ಡಿಂದ ಎತ್ಕೊಂಬಂದಿದ್ದೀನಿ ಗೈಸ್. ಇದನ್ನು ಬಂದು ರೆಡಿ ಮಾಡ್ಸೋಕ್ಕೆ 5,000 ರೂಪಾಯಿ, ತಗೊಂಬರೋಕ್ಕೆ 5,000 ರೂಪಾಯಿ ಗೈಸ್. ಇದು ಫಸ್ಟು ಹೋಗೋಣ ಜಂಕೆ. ಯಾವ್ದಾರು ಕಾರ್ ಐತೆ ನೋಡ್ಕೊಂಬರೋಣ. ಯಾವ್ದಾದ್ರು ಬಂತರು ಅಂದರೆ ಹೇಳ್ತಾರೆ ಅವರೇ ಕಸ್ಟಮರ್ ಅರೈವ್ ಅಂತ. ನೆಕ್ಸ್ಟ್ ಎಲ್ಗೋಬೇಕಪ್ಪ? ಕ್ಲೋಸ್ ಮಾರ್ಕೆಟ್ ಗೈಸ್. ಇರ್ರಿ ಗೈಸ್, ಇಲ್ಲಿ ಮಾತ್ರ ಆಟೋ ಪೇಂಟಿಂಗ್. ನಿಂಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಗೈಸ್ ಎಲ್ಲ ತೋರಿಸ್ತೀನಿ ಅಂತ ಹೇಳಿದ್ದೆ. ಕಾರ್ ಟ್ಯೂನಿಂಗ್ ಬಂತು ಅಂದರೆ ಏನು ಗೊತ್ತಾ ಗೈಸ್, ಇಲ್ಲಿ ಬರೀ ಪೇಂಟಿಂಗು ನಮಗೆ ಇವನ್ನೆಲ್ಲ ಮಾಡ್ಕೊಡ್ತಾನೆ ಗೈಸ್. ಇವ್ರು ಏನು ಕೆಲಸ ಮಾಡಲ್ಲ, ಸುಮ್ಮನೆ ಏನೋ ಒಂದು ಇಕ್ಕಿರ್ತಾರೆ ಅಷ್ಟೇ ಗೈಸ್. ಸುಮ್ಮನೆ ಅಲ್ಲಿ ಬಂದು ಆಟೋ ಪೇಂಟಿಂಗ್ ಮಾಡಿಸೋದು ಕಾರು. ಆವಾಗಲೇ ನಾನು ಹೇಳಿದ್ನಲ್ಲ, ಏನಪ್ಪ ಅದು ತುಕ್ಕಿಡ್ದಿರೋ ಗಾಡಿ ರೆಡಿ ಮಾಡಿಸಿರೋದು ಅಂತ. ಅಲ್ಲೇ ಗೈಸ್ ರೆಡಿ ಮಾಡಿಸಿದ್ದು ನಾನು. ಮಸ್ತಿತ್ತು ಅಂದ್ಕೊಳ್ಳಿ. ಹೆಂಗೆ ರೆಡಿ ಆಗೈತೆ ನೋಡಿ. ಫಸ್ಟು ಕ್ಲೈಂಟ್ಗಳು ಬರಲಿ ಗೈಸ್, ಆಮೇಲೆ ಸಿಗ್ತೀನಿ ನಿಮಗೆ. ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ಕ್ಲೈಂಟ್ ಒಬ್ರು ಬಂದಿದ್ದಾರೆ. ಅಪ್ಪ ಎಷ್ಟಪ್ಪ ಕೊಡ್ತೀಯಾ? ಅಪ್ಪ ಜಾಸ್ತಿ ಕೊಡಪ್ಪ ಸ್ವಲ್ಪ. 20,000 ರೂಪಾಯಿ ಹಾಕಿದ್ದೀನಿ ಗೈಸ್. 15,000 ರೂಪಾಯಿ ಕೇಳ್ತಾನೆ. ನಾನು ಒಂದು 80% ಗಂಟೆ ಹೋಗ್ತೀನಿ. 16,990 ಅಲ್ಲ, 17,000 ರೂಪಾಯಿ ಕೊಟ್ಬಿಡಪ್ಪ ಶಿಷ್ಯ. 17,010 ರೂಪಾಯಿ ಕೊಟ್ಬಿಡು ಶಿಷ್ಯ, ಸಾಕು. ನಿಂಗೆ ಬೇಡಣ. ಐ ಥಿಂಕ್ ಐ ಕ್ಯಾನ್ ಸೋಲ್ಡ್ ದಟ್. ಓಕೆ ಗೈಸ್, ಹೋಯ್ತು 17,000 ರೂಪಾಯಿಗೆ ಹೋಯ್ತು ಗೈಸ್. ಎಲ್ಲನೂ ಸೇಲ್ಗೆ ಹಾಕಿದ್ದೀನಲ್ಲ. ಇವಾಗ ಹೋಗಿ ಫಸ್ಟು ನಾವು ಕಾರ್ ನೋಡ್ಕೊಂಬರೋಣ, ಕಾರ್ಗಳು ಎತ್ಕೊಂಬರೋಣ. ಫಸ್ಟು ಸ್ಮಾಲ್ ಟೌನ್ಗೆ ಹೋಗೋಣ. ಸ್ಮಾಲ್ ಟೌನಲ್ಲಿ ಏನಾದರೂ ಐತಾ ಅಂತ ನೋಡೋಣ. ಫಸ್ಟು 21,000 ಕಾರ್ ಏನೋ ಸಿಗುತ್ತಾ ಅಂತ ನೋಡೋಣ ಗೈಸ್. ಫಸ್ಟು ಗೈಸ್, ಇದು ಯಾವುದಿದು ಒಳ್ಳೆ ಕಿಡ್ನಾಪರ್ ಗಾಡಿ ಥರ ಐತೆ. ಎಷ್ಟಪ್ಪ ಕೊಡ್ತೀಯಾ? 8,000 ರಿಂದ 12,000 12,000 ಅಷ್ಟು ಕಡಿಮೆ? ಅಷ್ಟಕ್ಕೆಲ್ಲ ಎಲ್ಲಪ್ಪ ನೀನು. 11,000 ಕೊಡು. ಬೇಡ, ಹೋಗು ಅಂತ ಡಿಕ್ಲೈನ್ ಮಾಡೋಣ. ಇರ್ರಿ ಗೈಸ್, ನೆಕ್ಸ್ಟು ನೋಡೋಣ. ಇರ್ರಿ ಗೈಸ್, ಯಾವ್ದಾದ್ರು ಇತ್ತು ಅಂದರೆ. ಎಲ್ಲ ಕಾರ್ಗಳೇ ಇಲ್ಲಲ್ಲೋ ಸ್ಮಾಲ್ ಟೌನಲ್ಲಿ ಗೈಸ್. ಕಾರ್ ಮಾರ್ಕೆಟ್ಗೆ ಹೋಗೋಣ ಒಂದು ನಿಮಿಷ. ಕಾರ್ ಮಾರ್ಕೆಟಲ್ಲಿ ಮಸ್ತಾಗಿರ್ತಾವೆ ಗೈಸ್ ಕಾರ್ಗಳು, ಆದರೆ ರೇಟ್ ಜಾಸ್ತಿ. ಕಾರ್ ಮಾರ್ಕೆಟ್ ಕ್ಲೋಸ್ ಆಗೈತೆ. ಕಾರ್ ಆಕ್ಷನಲ್ಲಿ ಜಾಸ್ತಿ ರೇಟು, ಹೆವಿ ರೇಟು ಕಾರ್ ಆಕ್ಷನಲ್ಲಿ. ನೆಕ್ಸ್ಟು ನ್ಯೂ ಕ್ಲೈಂಟ್ ಅರೈವ್ಡ್ ಆಗುತ್ತೆ. ಫಸ್ಟ್ ಹೋಗೋಣ. ಕ್ಲೈಂಟ್ ಈಸ್ ಇಂಪಾರ್ಟೆಂಟ್ ಗೈಸ್. ನಮಗೆ ಮೇನ್ ಕ್ಲೈಂಟ್ ಈಸ್ ಇಂಪಾರ್ಟೆಂಟ್. ನಮಗೆ ಕ್ಲೈಂಟ್ ಇಂಪಾರ್ಟೆಂಟು. ಸರ್ ಬಂದೆ ಸರ್, ಒಂದು ನಿಮಿಷ ಸರ್. ಗೈಸ್ ಇನ್ನೊಂದು ಹೇಳ್ಬೇಕಾಗಿತ್ತು ನಿಮಗೆ. ಅಲ್ಲೇ ನೋಡ್ಬೋದು ಗೈಸ್ ನಾವು. ಎಷ್ಟಪ್ಪ 20,850 ನಂದು. ಅದಕ್ಕಿಂತ ಕಡಿಮೆ ಇಲ್ಲ, ನೆಗೋಷಿಯೇಟ್ ಮಾಡೋಣ ಗಾಯ್ಸ್. ಪಾಪ ಅವ್ರಿಗೂ ಸ್ವಲ್ಪ ಇದಾಗಬೇಕಲ್ಲ. 75% ಗಂಟೆ ಬರೋಣ. ಇದು 17,800 ಲಾಸ್ಟು. ಐ ಕ್ಯಾನ್ ವರ್ಕ್. ಓಕೆ ಗಾಯ್ಸ್, ತಗೊಂಬಿಟ್ಟ ಗಾಯ್ಸ್. ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೇಳಬೇಕಾಗಿತ್ತು ನಾವು ಅಂದ್ಕೊತೀನಿ. ಅಲ್ಲ ಗಾಯ್ಸ್, ಸ್ವಲ್ಪ ಎಕ್ಸ್ಟ್ರಾ ಕೇಳಿದಿದ್ರೆ ಅವನು ಸ್ವಲ್ಪ ಜಾಸ್ತಿ ಕೊಟ್ಟಿರೋನೇನೋ. ಇನ್ನೊಂದು ಹೇಳಬೇಕು ಅನ್ನಲ್ಲ ಗಾಯ್ಸ್. ನಾವು ಫಸ್ಟು ಶೋರೂಮ್ಗೆ ಹೋಗ್ಬಿಡೋಣ ನಾವು. ಅದಕ್ಕೂ ಕ್ಲೈಂಟ್ ಬರ್ತಾರೆ, ಅಲ್ಲಿ ಬರಲಿ ಅವರು. ನಾವು ಅಷ್ಟೊಂದು ಬೇರೆ ಕಡೆ ಹುಡ್ಕೊಂಬರೋಣ. ಓಕೆನಾ? ಫಸ್ಟು ಏನು ಮಾಡೋಣ, ವೆಬ್ಸೈಟ್ಗೆ ಹೋಗೋಣ. ಮಾರ್ಕೆಟ್ ಪ್ಲೇಸು ಇಲ್ಲೈತೆ ನೋಡ್ರಿ ಗೈಸ್. ಒಂದು 8,000 ಕಾರ್ ಹಾಕೋಣ, 6,000 ಕಾರ್ ಹಾಕೋಣ, 7,000 ಕಾರ್ ಹಾಕೋಣ. ನೋಡೋಣ 4,800. ಓ ಗಾಯ್ಸ್, ಇದು ತಗೊಂಬಂದರೆ 1 to ಡಬಲ್ ರೇಟ್ ಇದೆ. ನೋಡೋಣ ಈ ಎಪಿಸೋಡಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ಇದೊಂದು ತಗೊಂಬರೋಣ. ಜಂಕಿ ಯಾರ್ಡ್ಗೆ ಹೋಗೋಣ ಫಸ್ಟು. ಓಕೆನಾ? ಫಸ್ಟು ಜಂಕ್ ಯಾರ್ಡ್ಗೆ ಹೋಗಿ ನಿಮ್ಗೆ ತೋರಿಸ್ತೀನಿ ಕಾರ್ ಹೆಂಗಿರುತ್ತೆ ಅಂತ ಗಾಯ್ಸ್.
ಜಂಕ್ ಯಾರ್ಡಲ್ಲಿ ಮಾತ್ರ ಗಾಯ್ಸ್ ಹೆಂಗಿರ್ತದೆ ಗೊತ್ತಾ, ಎಲ್ಲ ತುಕ್ಕಿ ಹಿಡ್ದೋಗಿರ್ತದೆ ಗಾಯ್ಸ್. ಕಾರ್ಗಳೇ ತುಕ್ಕಿ ಹಿಡ್ದೋಗಿರ್ತದೆ. ಹೋಗೋಣ, ಅದನ್ನು ತಗೊಂಬಂದು ನಿಮಗೆ ತೋರಿಸ್ತೀನಿ. ಒಂದು ನಿಮಿಷ ಗಾಯ್ಸ್, ನಿಮ್ಗೆ ಯಾಕೆ ಅಷ್ಟು ಹತ್ರ ತೋರಿಸ್ತೀನಿ. ಹೆಂಗೈತೆ ಕಾರ್ ನೋಡ್ರಿ. ಇಂಥವ್ರನ್ನೆಲ್ಲ ಮಾರ್ತಾರೆ ಗಾಯ್ಸ್. 4,000 ರೂಪಾಯಿಗೆಲ್ಲ ಸಿಗ್ತೈತೆ. ಅಲ್ಲಿ 5,000 ರೂಪಾಯಿ ಆಯ್ತದೆ, 11,000 ರೂಪಾಯಿ ಖರ್ಚಾಗ್ತದೆ ಗಾಯ್ಸ್ ನಂದು. 4,000 ಕಡಿಮೆ ಮಾಡೋ. 4,000 ಕೊಳ್ಳೋದು, 4,300 ಕೊಡ್ತೀನಿ. ಓಕೆ ಸೆಲ್ ಗೈಸ್. 500 ರೂಪೀಸ್ ತಗೊಳ್ಳೋ. ಹೋಗ್ಲಿ. ಓ ಗಾಯ್ಸ್, ಡಿಟ್ಯಾಚ್ ದ ಕಾರ್ ಗೈಸ್. ಇದ್ಯಾವುದೋ ಬೋದೈತೆ ಗೈಸ್, ನಾವೇ ಓಡಿಸ್ಕೊಂಡು ಹೋಗ್ಬೋದು. ಮಸ್ತು ಗಾಯ್ಸ್ ಇದು. ನಂಗೆ ಗೊತ್ತೇ ಇರಲಿಲ್ಲ ಗೈಸ್. ನೋಡ್ತಾ ಇರ್ಬೋದು ನೀವಿಲ್ಲಿ ಹೆಂಗೈತಲ್ಲ ಇದು. ಮಸ್ತಾಗಿ ತೊಗೊಂಡೋಗ್ಬೋದು. ನಾವೇ 2.5 ನಿಮಿಷದಲ್ಲಿ ನಾವು ತೊಗೊಂಡೋಗ್ಬೇಕು. 2.5 ನಿಮಿಷದಲ್ಲಿ ನಾವು ತೊಗೊಂಡೋಗಿಲ್ಲ ಅಂದರೆ ಅಷ್ಟೇ ಗೈಸ್, ಮುಗೀತದೆ ನಮ್ಮ ಕತೆ. ಹೆಂಗೆ ಹೋಗೋದಂತ ಗೊತ್ತಾಗ್ತಿಲ್ಲ ಗೈಸ್ ನಮಗೆ. ಹೆಂಗೆ ಹೋಗೋಣ ಗಾಯ್ಸ್. ನೋಡ್ತಾ ಇರ್ಬೋದು, ಹೋಗ್ತಾ ಇದ್ದೀನಿ. ಇನ್ನು 2 ನಿಮಿಷ ಐತೆ. ಬೇಗ ಹೋಗ್ಬಿಡೋಣ ಗಾಯ್ಸ್. ಇದನ್ನು ತಗೊಂಡೋಗ್ಬೇಕು, ನಾವು ಅಲ್ಲಿ ಬಿಡಬೇಕು. ಇಲ್ಲೇ ಗೈಸ್, ಗೊತ್ತಾಯ್ತು. ದಾರಿ ಗೊತ್ತಾಯ್ತು. ಹೋಗೋಣ. ರೀಸೆಟ್ ಹೊಡಿಯೋ. ಡಿಟ್ಯಾಚ್ ದ ಕಾರ್. ಎಕ್ಸಿಟ್ ದ ಕಾರ್ ಗೈಸ್. ಆ ಕಾರ್ ಹೋಯ್ತಾ? ಮ್ಯಾಪಿಂದ ಹೋಗ್ಬೋದು. ಇವಾಗ ಬಸ್ ಸ್ಟಾಪಲ್ಲಿ ಐತೆ. ಫಸ್ಟು ನಾವು ಕಸ್ಟಮರ್ಸ್ನ ಮೀಟ್ ಮಾಡೋಕೆ ಗೈಸ್. ನಾನು ಇಲ್ಲಿ ನೋಡಿದ್ರೆ ಇಲ್ಲೇ ತಗ್ಲಾಕೊಂಡು ಕೂತಿದ್ದೀನಿ ಗಾಯ್ಸ್. ಶೇಟ್ ಮ್ಯಾನ್, ನೋಡ್ತಾ ಇರ್ಬೋದು, ಕಾರೆಲ್ಲ ದವಾಕೊಂಬಿಟ್ಟಿತ್ತು ನಂದು. ಕಾರೆಲ್ಲ ಅದು ಹೋಯ್ತು ಅನಿಸುತ್ತೆ ಗೈಸ್. ಹೋಗೋಣ, ತಿರ್ಗಾ ತಗೊಂಬರೋಣ. ನಾವು ಅಲ್ಲಿಗೆ ಹೋಗಿ ತಗೊಂಬರೋಣ. ಫಸ್ಟು ಆಫೀಸ್ ಹತ್ರ ಹೋಗೋಣ. ಯಾಕಂದರೆ ನಮ್ಮದು ಕ್ಲೈಂಟ್ ಬಂದಿದ್ದಾರೆ. ಫುಲ್ಲು ಕ್ಲೈಂಟ್ ಮಾತ್ರ ಕೋಪಿಸ್ಕೊಂಡಿರ್ತಾರೆ. ಇಬ್ಬರು ಬಂದ್ಬಿಟ್ಟವ್ರು ಗೈಸ್. ಬನ್ನಿ ಸರ್. 1 ನಿಮಿಷ ಸರ್. ತಗೊಳ್ಳಿ ಸರ್. ಜಾಸ್ತಿ ರೇಟ್ ಆಯ್ತದು. 19,000 ಸರ್. 14,000 ಎಲ್ಲಿಂದ ಎಲ್ಲಿಗೆ ಸರ್? ನೀವು 80% ಮಾಡಿ ಸರ್. 16,090. ಓಕೆ ಗೈಸ್, ತಗೊಂಡ್ರಿ. ಇವರು ಹೋಯ್ತು ಗೈಸ್. 50,000 ರೂಪಾಯಿ ಆಯಿತು ನನ್ನ ಹತ್ರ. 50,000 ರೂಪಾಯಿ ಐತೆ. ಒಳ್ಳೆ ಕಾರ್ಗಳು ತರ್ಬೋದು ಗೈಸ್. ಇವಾಗ ಮಾತ್ರ ಸ್ವಲ್ಪ ಸೂಪರ್ ಕಾರ್ಗಳೆಲ್ಲ ಟ್ರೈ ಮಾಡೋಣ. 7,000 ಅಮ್ಮ, ಎಲ್ಲಿಂದ ಬರ್ತೀಯಮ್ಮ? 8,000 ಕೊಟ್ಬಿಡ. ಕಾಂಟ್ ಯು ಗಿವ್ ಬೆಟರ್ ಪ್ರೈಸ್? 1 ನಿಮಿಷ ಮೇಡಮ್, ಕೊಡ್ತೀನಿ. ನಿಮಗೋಸ್ಕರನೇ ನಾವು ಶೋರೂಮ್ ಇಟ್ಟಿರೋದು. 7,710. ಓಕೆನಾ? ತಗೊಳ್ರಿ, ಹೋಗ್ರಿ ಗೈಸ್. ಫಸ್ಟ್ ಇವಾಗ ಕಾರ್ನ ಇಲ್ಲೇನೋ ಮಿಷನ್ ಬಂದೈತೆ. ಏನು ಕ್ಲೇಮು? ಗೈಸ್, ಸಕ್ಸಸ್ಫುಲಿ ನೆಗೋಷಿಯೇಟ್. ಏನಿದು? ಡೆಲಿವರ್. ಓಕೆ ಗೈಸ್, ನಾವು ಡೆಲಿವರ್ ಎಲ್ಲ ಮಾಡ್ಬೋದು ಕಾರ್ನ. ಓಕೆ, ಇವಾಗ ಎಲ್ಗೋಗೋಣ ಗೊತ್ತಾ? ಜಂಕ್ ಯಾರ್ಡ್ಗೆ ಹೋಗೋಣ. ಫಸ್ಟು ಜಂಕ್ ಯಾರ್ಡ್ಗೆ ಹೋಗೋಣ. ಕಾರ್ ಏನಾಗೈತೆ ಅಂತ ನೋಡೋಣ ಫಸ್ಟು. ಏನಾಯ್ತಪ್ಪ? ನಂಗೆ ಕಾರ್ ಕೊಡ್ರಪ್ಪ ನೀವು. ನನ್ನ ಚಿನ್ನಮಿನ ಕಾರ್ ಗಾಯ್ಸ್. ಇಲ್ಲಿ ಕಾರೇ ಇಲ್ಲ ಗಾಯ್ಸ್. ಆ ಕಾರ್ ಏನಾಯ್ತು? ಶಿಷ್ಯ ಆ ಕಾರ್ ಏನಾಯ್ತು ಗಾಯ್ಸ್? ಇವ್ನು ಕೇಳಿದ್ರೆ ಗೊತ್ತಿಲ್ಲ ಅಂತವನೇ. ಇದ್ರೆ ನನ್ನ ಮಗ ಗಾಯ್ಸ್. ಅವನು ಕಾರ್ನದ್ದು ಹೆಂಗೆ ಕೊಟ್ಟೋಗ್ಬಿಟ್ಟವ್ರೆ ಗೈಸ್. ಏನು ಮಾಡೋಣ ಹೇಳ್ರಿ ಗೈಸ್? ಫಸ್ಟು ಹೋಗೋಣ ಸ್ಮಾಲ್ ಟೌನ್ಗೆ ಹೋಗೋಣ. ಸ್ಮಾಲ್ ಟೌನ್ಗೆ ಹೋಗಿ ಫಸ್ಟು ಕಾರ್ಗಳು ತಗೊಳ್ಳೋಣ ನಾವು. ಎಲ್ಲಪ್ಪ ಸ್ಮಾಲ್ ಟೌನ್ ಕಾರು ಈ ಕಡೆ ಒಂದೈತೆ, ಈ ಕಡೆ ಒಂದೈತೆ. ಇಲ್ಲಿ ಹೋಗೋಣ ಗೈಸ್. ಅಲ್ಲಿ ಮೇಲೆ ನೀವು ಮ್ಯಾಪಲ್ಲಿ ನೋಡ್ತಾ ಇರ್ಬೋದು. ನೀವು ಮ್ಯಾಪಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿಗೆ ಹೋಗ್ಬೇಕು ನಾನು ಇವಾಗ. ಇಲ್ಲೊಂದೈತೆ. ಫಸ್ಟು ಇದೊಂದು ಮುಗಿಸ್ಬಿಡೋಣ ಗೈಸ್. ಸ್ಟಾರ್ಟಿಂಗಲ್ಲಿ ಬಂತಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನು ಒಂದು ಮುಗಿಸ್ಬಿಡೋಣ ಡೀಲು. 57,000 ಆಯ್ತು ನನ್ನ ಹತ್ರ ಗೈಸ್. ಕಾರ್ಗಳೆಲ್ಲ ತಗೊಂಡು ನಿಮ್ಗೆ ಸಿಗ್ತೀನಿ ಗೈಸ್ ಶೋರೂಮ್ ಹತ್ರ. ಓಕೆನಾ? ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು ಇಲ್ಲಿ ನೀವು. ನಾನು 4 ಕಾರ್ ತಗೊಂಬಂದೆ ಗೈಸ್. ಇನ್ನೂ 10,000 ರೂಪಾಯಿ ಮಿಕ್ಕೈತೆ. ಇವಾಗ ಇದು ರೆಡಿ ಆಗೈತಲ್ಲ ಅಪ್ಪಿ ರೆಡಿ ಆಯ್ತಲ್ಲ ಇದು ಗೈಸ್. ಇದು ರೆಡಿ ಆಗೈತೆ. ಇವಾಗ ಇದನ್ನು ರೆಡಿ ಮಾಡಿಸ್ಬೇಕು. ಇದನ್ನು ರೆಡಿಗೆ ಹಾಕ್ಬಿಟ್ಟು ಹೋಗೋಣ. 950 ರೂಪಾಯಿ. ಬೇಗ ಮಾಡಿ ಮುಗಿಸಪ್ಪ. ನೆಕ್ಸ್ಟ್ ಗೈಸ್, ಇದನ್ನು ಕಾರ್ ಡೀಟೇಲ್ಸ್ ಒಂದು ನೋಡೋಣ.
ಡ್ರೈವ್ ಮಾಡೋ ಗೈಸ್. ಆ ಕಾರ್ನ ಹಾಕ್ಬಿಡೋಣ. ಟಚ್ ಮಾಡಬಾರ್ದು ಗೈಸ್. ಟಚ್ ಮಾಡಿದ್ರೆ ಹೋಯ್ತು. ಇರಿ ಇದಕ್ಕೆ ಈ ಕಾರ್ನು ಹಾಕ್ಬಿಡೋಣ ಗೈಸ್. ಇವಾಗ ಫಸ್ಟು ಈ ಕಾರ್ನು ಬಂದು ಸ್ವಲ್ಪ ಇದು ಡರ್ಟ್ ಐತೆ, ಜಾಸ್ತಿ ಡರ್ಟ್ ಐತೆ. ಹೋಗೋಣ ಫಸ್ಟು ಒಳಗಡೆ ಹಾಕ್ಬಿಡೋಣ. ಅಣ್ಣ ಬೇಗ ಮುಗಿಸೋಣ ನೀನು. ಅಣ್ಣ ಬೇಗ ಮುಗಿಸೋಣ ಅಣ್ಣ. ತಗೊಳ್ಳೋಣ ಬೇಗ ಮುಗಿಸೋಣ. ಆಯ್ತಣ್ಣ ಅದು. ಇದೊಂದು ಹಾಕೋಣ. ಇದೊಂದು ಗೈಸ್, ಈ ಕಾರ್ದು ಸ್ವಲ್ಪ ಡರ್ಟ್ ಜಾಸ್ತಿ ಆಗ್ಬಿಟ್ಟೈತೆ. ಅದಕ್ಕೋಸ್ಕರನೇ ಇವಾಗ ಏನು ಮಾಡೋಣ ಅಂದರೆ ತೋರಿಸ್ತೀನಿ ಒಂದು ನಿಮಿಷ. ರಿಫಿಲ್ ಮಾಡ್ಸೋಣ. ಪೆಟ್ರೋಲ್ ರಿಫಿಲ್ ಮಾಡ್ಸೋದಲ್ಲ, ನಿಮ್ಗೆ ತೋರಿಸ್ತೀನಿ ಹೆಂಗಿರುತ್ತಂತ. ಅದು ಗಾಯ್ಸ್ ಮಸ್ತಾಗಿರುತ್ತೆ ಮಾತ್ರ ಅದು. ಎಲ್ಗಪ್ಪ ರೀಫಿಲ್ಗೆ ಹೋಗ್ಬೇಕು. ತಗೊಂಡೋಗಪ್ಪ ಗೈಸ್. ಇಲ್ಲೇ ರೀಫಿಲ್ ಹತ್ರ ಬಂದೆ. ಪೆಟ್ರೋಲ್ ಐತೆನಪ್ಪ ನೋಡೋಣ ಇದ್ರಿ ಗೈಸ್. ಪೆಟ್ರೋಲ್ ಐತಾ? ಗೈಸ್ ಪೆಟ್ರೋಲ್ ಐತೆ. ನೆಕ್ಸ್ಟು ಕಾರ್ ವಾಶ್ ಮಾಡಿಸ್ಬೇಕು ಗೈಸ್. ಇದು ಡರ್ಟ್ ಜಾಸ್ತಿ ಐತೆ ಇದು. ಅದಕ್ಕೋಸ್ಕರನೇ ಕಾರ್ ವಾಶ್ ಮಾಡಿಸ್ಬೇಕು. ಆಯ್ತೇನಪ್ಪ ಗೈಸ್. ಇದ್ರಲ್ಲಿ ನೋಡ್ರಿ ಹೆಂಗೆ ಮಾಡ್ತಾರೆ ನೀವು ನೋಡ್ತಾ ಇದ್ರಲ್ಲ. ಇಲ್ಲಿ ನೋಡ್ರಿ ಗಾಯ್ಸ್. ಇಲ್ಲಿ ನೋಡ್ರಿ ಗಾಯ್ಸ್ ಎಷ್ಟು ನೀಟಾಗಿ ವಾಶ್ ಆಗುತ್ತೆ ಅಂದರೆ ಹಿಂಗೆ ಬಿಡೋಷ್ಟರಲ್ಲೇ ವಾಶ್ ಆಗೋಗಿರ್ತದೆ ಗೈಸ್. ನೋಡ್ತಾ ಇರ್ತೀರಲ್ಲ, ವಾಷಿಂಗ್ ಕಂಪ್ಲೀಟ್ ಅಂತೆ. ಹೋಗೋಣ ಫಸ್ಟು. ನೋಡ್ತಾ ಇರ್ಬೋದು ಹೆಂಗೆ ಕ್ಲೀನಾಗಿ ಮಾಡ್ಕೊಡ್ತಾರೆ. ಟ್ಯಾಂಕ್ಸ್ ಅಣ್ಣೋ ನಿಮಗೆ. ಟ್ಯಾಂಕ್ಸ್ ಅಣ್ಣೋ. ಇದೇ ಥರ ಗೈಸ್. ಇಷ್ಟ ಆಗ್ತಿದ್ರೆ ನಿಮಗೆ ಲೈಕ್ ಮಾಡ್ಕೊಳ್ಳಿ ಗೈಸ್. ಒಂದು ಸಬ್ಸ್ಕ್ರೈಬ್ ಮಾಡಿರಿ. ನಮಗೆ ಮೋಟಿವೇಶನ್ ಕೊಡುತ್ತೆ ಗೈಸ್. ನಿಮ್ಮ ಸಬ್ಸ್ಕ್ರೈಬಿಂದ ನಮ್ಗೆ ಮೋಟಿವೇಶನ್ ಬರುತ್ತೆ. ನಿಮ್ಗೇನಾದರೂ ಇಷ್ಟ ಆಗ್ತಿದ್ರೆ ಎಪಿಸೋಡ್ಸ್ಗಳು, ಒಂದೇ ಒಂದು ಲೈಕ್ ಮಾಡಿ. ಜಾಸ್ತಿ ಬೇಡ, ಒಂದೇ ಒಂದು ಕಮೆಂಟ್ ಮಾಡಿ ಗೈಸ್. ಸಾಕು. ಬೇರೆ ಗೈಸ್ ಇದನ್ನು ರಿವರ್ಸಲ್ಲಿ ನಿಲ್ಲಿಸ್ಬಿಡ. ಇದು ಒಂದೇ ಹಿಡಿಯಂಗೈತೆ ಗೈಸ್ ಇಲ್ಲಿ. ಒಬ್ಬ ಎಕ್ಸಿಟ್ ಕಾರ್ ಗಾಯ್ಸ್. ಇಷ್ಟು ಕಾರ್ನು ನಿಲ್ಸೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ನಮ್ಮದು ಸ್ಟೋರ್ ಬೇರೆ ಚಿಕ್ಕದಲ್ಲ, ಇದು ಡರ್ಟ್ ಐತೆ. ಏನು ಮಾಡೋಕ್ಕಾಗಲ್ಲ ಗೈಸ್ ನಮಗೆ. ಫಸ್ಟು ಇವಾಗ ಶೋರೂಮ್ನ ಬೆಳೆಸ್ಬೇಕು. ಗುದ್ಬಿಟ್ಟೆ ಗೈಸ್. ಏನು ಮಾಡೋಣ ಹೇಳ್ರಿ. ನೆಕ್ಸ್ಟು ಬೇಗ ಮಾಡಲ್ಲೇ ನಿಲ್ಲೇ. ಅಪ್ಪಿ ಬೇಗ ಮಾಡಪ್ಪಿ ನೀನು. ಬಾರಪ್ಪಿ ನೀನು. ಬೇಗ ಆಯ್ತಣ್ಣ. ನೀನು ಎಷ್ಟೊತ್ತು ಬೇಕಣ್ಣ ಇನ್ನು ಗಾಯ್ಸ್? ಇನ್ನು 40 ಸೆಕೆಂಡ್ಸ್ ಅಂತೆ. ಅದನ್ನು ಅಷ್ಟೊತ್ತಿಗೆ ಸೇಲ್ಗೆ ಹಾಕ್ಬಿಟ್ಟು ಬಂದ್ಬಿಡೋಣ. ಇದನ್ನ ಈ 3 ಕಾರ್ನು ಸೇಲ್ಗೆ ಹಾಕ್ಬಿಡೋಣ ಫಸ್ಟು. ಓಕೆನಾ? ಕಾರ್ ತಂದಿದ್ದು ತೋರಿಸಿಲ್ಲ, ಯಾಕಂದರೆ ಅದನ್ನು ತೋರ್ಸಂಗೆ ಕೂತ್ಕೊಂಡ್ರೆ ಜಾಸ್ತಿ ಲೆಂತಿ ಆಗ್ಬಿಡುತ್ತೆ ಗಾಯ್ಸ್. ಅದಕ್ಕೋಸ್ಕರನೇ ಬೇಗ ಇದೆಷ್ಟಕ್ಕೆ ಇಡೋಣ? ಅದು 19,000ಕ್ಕೆ ಇಟ್ಟೆ ಗಾಯ್ಸ್. ಇದನ್ನು 8,000 ಕರೆಂಟ್ ವ್ಯಾಲ್ಯೂ 8,000 ಇರೋದು. 12,000ಕ್ಕೆ ಇಡೋಣ ಗಾಯ್ಸ್. 8,000 12,000 ಆಗ್ತದೆ. ಡ್ರೈವಲ್ಲ. ಎಕ್ಸಿಟ್. ಗೈಸ್ ಇಲ್ಲಿ ಬಂದು ಸಿಗಾಕೊಂಬಿಟ್ಟೆ ನಾನು. ಎಕ್ಸಿಟ್. ಗಾಯ್ಸ್ ಇದಕ್ಕೂ ದೂರ ಇರಬೇಕು. ಕಾರ್ ಡೀಟೇಲ್ಸು ಡರ್ಟ್ ಫುಲ್ ಐತಿದು. ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಸೋಕ್ಕಾಯ್ತು. ರೀಫಿಲ್ಗೆ ಹೋಗೋಣ. ರೀಫಿಲ್ಗೆ ಹೋಗಿ ಸ್ವಲ್ಪ ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಸಿದ್ರೆ ಕಸ್ಟಮರ್ ಸ್ವಲ್ಪ ಜಾಸ್ತಿ ಕೊಡ್ತಾನೆ. ಅದಕ್ಕೋಸ್ಕರನೇ ನಾನು ಕ್ಲೀನ್ ಮಾಡಿಸೋದು. ಇಲ್ಲಿ ಬಂದು ನಾನು ಏನಕ್ಕೆ ಕ್ಲೀನ್ ಮಾಡಿಸೋದಂದರೆ ಕಸ್ಟಮರ್ ಸ್ವಲ್ಪ ಜಾಸ್ತಿ ಕೊಡ್ತಾರೆ ಗೈಸ್ ಅಮೌಂಟ್ನ. ಅದಕ್ಕೋಸ್ಕರನೇ ಫಸ್ಟು ಅಲ್ಲೊಂದು ಐತೆ ಗೈಸ್. ನಾವು ಮಾಡೋಣ ಬೇಗ. ಓಕೆನಾ? 2 ನಿಮಿಷ ಬೇಕಾ? ಇಲ್ಲಣ್ಣ ಗೈಸ್ ಆಗೋಯ್ತು. ನೋಡ್ತಾ ಇರ್ಬೋದು ಇಲ್ಲಿ ಫಸ್ಟು ಮೋಟೋ ರಿಪೇರ್ ಏರಿಯಾ. ಗೈಸ್ ಅಲ್ಲಿ ಸ್ಪೇಸ್ ಇಲ್ಲಂತೆ. ನಮ್ಮ ಮಕ್ಳ ಗೈಸ್ ನಾವೇ ಓಡಿಸ್ಕೊಂಡು ಹೋಗೋಣ ಅಷ್ಟೇ ಅಲ್ಲ ಗೈಸ್. ನಮಗೇನು ಓಡ್ಸೋಕ್ಕೆ ಗೊತ್ತಿಲ್ವಾ? ಇನ್ನೊಂದು ಮಕ್ಳು ಹೇಳ್ದಂಗೆ ಗೈಸ್, ನಿಮ್ಗೇನು ಓಡ್ಸೋಕ್ಕೆ ಬರಲ್ವಾ? ಓಡಿಸ್ಕೊಂಡು ಹೋಗೋಣ ಮೆಲ್ಲಗೆ ಗೈಸ್. 100 ಸ್ಪೀಡಲ್ಲಿ ಇದ್ದೀರಲ್ಲ ಗೈಸ್, ಅದಕ್ಕೋಸ್ಕರನೇ ಗೈಸ್ ಜಾಮ್ ಮಾಡ್ಬಿಡೋಣ ಇರ್ರಿ. ನ್ಯೂ ಕ್ಲೈಂಟ್ ಅರೈವ್ಡ್ ಅಂತ. ಯಾವುದಕ್ಕಪ್ಪ ಬಂದೇ ಇರಪ್ಪ. ಯಾವಪ್ಪ ಇದು ಮೇಡಮ್? ಇದು ಬೇಕಾ ನಿಮಗೆ? ಮ್ಯಾಮ್ ಓಡಿಸ್ತೀರ ನೀವು? ಗೈಸ್ ಇದು ಬೇಕಂತೆ ಅವ್ರಿಗೆ. 21,000ಕ್ಕೆ ಇಕ್ಕಿದ್ದೀನಿ. 15,000 ಹೇಳ್ತವ್ರೆ. ಒಂದು 17,030. ನಾಟ್ ದಟ್ ಫೇರ್ ಅಂತೆ. ನೆಗೋಷಿಯೇಟ್ ಮಾಡೋಣ. 82%. 16,040 ಆಲ್ ರೈಟ್ ಸೌಂಡ್.
ಇಲ್ಲಿ ಗುದ್ಗಂಗೆ ಎತ್ಕೊಂಡು ಹೋಗ್ಬಿಟ್ರ, ಹಂಗೆ ಹೊಲ್ಟದ ಗೈಸನು. ಯಾರು ಓ ಗೈಸ್ ನಿಲ್ಸವನೆ ನೋಡ್ತಾ ಇರ್ಬೋದು. ಇಲ್ಲಿ ಫುಲ್ ಟ್ರಾಫಿಕ್ ಮಾಡಾಕಣ ಇರ್ರಿ, ಆ ಕಡೆ ಈ ಕಡೆ ಎಲ್ಲ ಫುಲ್ ಟ್ರಾಫಿಕ್, ಕಾರ್ ಟ್ರಾಫಿಕ್ ಮಾಡಾಕಣ ಗೈಸ್. ಇವಾಗ ಕಾರ್ ಸೆಲ್ಲಲ್ಲಿ ಐತೆ. ಇದೊಂದು ರೆಡಿ ಮಾಡ್ಬಿಡ ಅಪ್ಪ ಶಿಷ್ಯ ರೆಡಿ ಮಾಡಿದೆ ಶಿಷ್ಯ. ಇದೊಂದು ರೆಡಿ ಮಾಡ್ಬಿಡ ಶಿಷ್ಯ, ನಾನು ಬರ್ತೀನಿ ಅಷ್ಟೊತ್ತಿಗೆ. ಕಾರ್ನ ಹಾಕಿ ಅದನ್ನು ಪಾರ್ಟ್ಸ್ ಹಾಕಿ ಗೈಸ್ ಮಾತ್ರ ನೋಡ್ತಾ ಇರ್ಬೋದು. ಒಳ್ಳೆ ಅಲ್ಟಿಮೇಟ್ ಕಾಮಿಡಿ ಐತೆ ಇಲ್ಲಿ. ಟಚ್ ಮಾಡಬೇಡಲೇ ಗೈಸ್, ನೋಡೋದ ಇರ್ರಿ. ಈ ಕಡೆಯಿಂದ ಕಾರ್ ಬರ್ತಾಯಿಲ್ಲ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು. ಇಷ್ಟು ಉದ್ದಕ್ಕೂ ನಿಂತೈತಿ ಗೈಸ್. ಎಲ್ಲ ಕಾರ್ಗಳೆಲ್ಲ ರಿಟರ್ನ್ ಮಾಡ್ತಾವ್ರೆ, ಹೋಗ್ತಾರೆ. ಪಾಪ ತೆಗ್ದುಬಿಡೋಣ, ನಮ್ಮದು ಬಿಸ್ನೆಸ್ ಸ್ವಲ್ಪ ಲಾಸ್ ಆಗುತ್ತೆ, ಅದಕ್ಕೋಸ್ಕರನೇ ಗೈಸ್. ನಾನು ನೋಡ್ರಿ ಗೈಸ್ ಹೆಂಗೆ ತೆಗಿತಾ ಇದ್ದೀನಿ. ಡ್ಯಾಮೇಜ್ ಆಯಿತು. ಎಕ್ಸಿಟ್ ದ ಕಾರ್, ಸೇಲ್ ಪುಟ್ ಆನ್ ಸೇಲ್. ನಂಗೆ ಓಡಾಡೋಕ್ಕೆ ಜಾಗ ಕೊಟ್ರಲ್ಲಿ. ಇಲ್ಲಿರ ಗೈಸ್ ಸ್ವಲ್ಪ ಆ ಶೋರೂಮ್ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ದೊಡ್ಡದು ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟ್ ಎಪಿಸೋಡ್ ಬರ್ತೀನಿ. ಯಾಕಂದರೆ ಸುಮ್ಮನೆ ಈ ಚಿಕ್ಕದರಲ್ಲಿ ಒಂದು 3-4 ಕಾರ್ ಅಷ್ಟೇ ಗೈಸ್ ಆಗ್ತಾ ಇರೋದು ನಮಗೆ. ನೋಡ್ತಾ ಇದ್ರಲ್ಲ, 3 ಕಾರ್ ನಿಲ್ಸೋಕ್ಕಾಗೋದು. ಅಯ್ಯೋ ಓಕೆ ಸೆಲ್ 9600. ಓಕೆ, ಇದನ್ನು ಸೆಲ್ಗೆ ಹಾಕೋಣ. ಓಕೆ, ಫಸ್ಟು ಕ್ಲೈಂಟ್ ಬರಲಿ ಗೈಸ್. ಕ್ಲೈಂಟ್ ಬಂದಮೇಲೆ ನಿಮ್ಗೆ ಸಿಗ್ತೀನಿ. ಸೊ ಓಕೆ ಗೈಸ್, ನೋಡ್ತಾ ಇರ್ಬೋದು ಹೊಸ ಕ್ಲೈಂಟ್ ಬಂದಿದ್ದಾರೆ ಇಲ್ಲಿ. ಎಷ್ಟು ಮೇಡಮ್ ಇದು, ಎಷ್ಟು ಕೊಡ್ತೀರಾ ಮೇಡಮ್? ಟ್ಯಾಪ್ ಟು ಇಂಟ್ರಾಕ್ಟ್. ಇರಿ ನಾನೇ ನೋಡಿಲ್ಲ ಮ್ಯಾಮ್, ಇರ್ರಿ ಮ್ಯಾಮ್ ನೀವು. ಓಕೆ, 11,300, 7,050 ರೂಪಾಯಿ. ಅಷ್ಟಕ್ಕೆ ಕಡಿಮೆ ಇರಲಿ ಮ್ಯಾಮ್. ನೀವು ಈ ಕೇಳಿದ್ರೆ ಇಲ್ಲಿ ಕಡನ ಹೇಳ್ರಿ. 87,500 ಕೊಡ್ತೀನಿ. ದಟ್ಸ್ ನಾಟ್ ಕೈಂಡ್. 7,050 ಇನ್ನೇ ಬಿಡ್ತೀರಾ? 7,050, 7,170, 150 ತಗೊಳ್ಳಿ. ನಮಗೂ ಬೇಡ ನಿಮಗೂ ಬೇಡ. ಓಕೆ ಗಾಯ್ಸ್ 50,000 ಇತ್ತು. 50,000 ಮಾಡಿಬಿಟ್ಟು ಹೋಗ್ಬೇಕು ಗೈಸ್. ನಾನು ಇವತ್ತು 8 ಗಂಟೆ ಆಯ್ತು, ಅವಾಗಲೇ ಕ್ಲೈಂಟ್ ಇನ್ನೂ ಬಂದಿಲ್ಲ. ಇನ್ನು ನೋಡ್ಕೊಂಬರೋಣ, ಇಲ್ಲೇನೋ ಕ್ಲೀನ್ ಮಾಡ್ತಾವನೆ ಗೈಸ್. ಏನು ಮಾಡ್ತಾ ಇರೋಲ್ಲ, ಸುಮ್ಮನೆ ನೋಡ್ರಿ ಇಲ್ಲಿ. ಆದರೆ ರಿಯಲಿಸ್ಟಿಕ್ ಆಗೈತೆ ಗೈಸ್ ಗೇಮ್ ಮಾತ್ರ. ಅದೇನಂತ ಗೊತ್ತಿಲ್ಲ, ರಿಯಲಿಸ್ಟಿಕ್ ಮಾತ್ರ ಐತೆ. ಅಣ್ಣ ಆಯ್ತು ಅಣ್ಣ, ಥ್ಯಾಂಕ್ ಯು ಅಣ್ಣ. ಇದೇ ಥರ ಸಪೋರ್ಟ್ ಮಾಡಿರಿ ಅಣ್ಣ. ಓಕೆನಾ, ಬರ್ರಿ ಗೈಸ್, ನೀವು ಇದೇ ಥರ ಸಪೋರ್ಟ್ ಮಾಡಿರಿ ಗೈಸ್ ನಮ್ಮ ಯೂನಿವರ್ಸಲ್ ಮೋಟಾರ್ಸ್ಗೆ ಗೈಸ್. ಇದು ಈ ಸೆಲ್ಗೆ ಹಾಕೋಕ್ಕಾಗಲ್ಲ ಗೈಸ್. ಇವಾಗ ಎಕ್ಸಿಟ್ ಆಗ್ಬೋದು. ನೋಡಿದ್ರ ಗೈಸ್, ಇದೊಂದು ನಮ್ಮದು ಶೋರೂಮಲ್ಲಿ ಇದೊಂದು ಪ್ರಾಬ್ಲಮ್ ಐತೆ. ಓಕೆನಾ, ಕ್ಲೈಂಟ್ ಬಂದರು, ಇನ್ನೊಂದು ಕ್ಲೈಂಟು. ಮ್ಯಾಮ್ ಯಾವ ಕಾರ್ ಬೇಕು ಮ್ಯಾಮ್? ಆ ಕಾರ್ ಬೇಕಾ? ಬರ್ರಿ ಮ್ಯಾಮ್ ನಿಮಗೋಸ್ಕರನೇ ಕಾಯ್ತಾಯಿದ್ದೀನಿ ಮ್ಯಾಮ್. 9,552 ಮ್ಯಾಮ್, ಅದಕ್ಕಿಂತ ಕಡಿಮೆ ಇಲ್ಲ. 10,000 ರೂಪಾಯಿ ಕೇಳ್ತವ್ರಿ ಗೈಸ್. ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ. 11,000ಕ್ಕೆ ಇಕ್ಕೋಣ. 11,000 ಬೇಡ, ಇನ್ನೊಂದು ಸ್ವಲ್ಪ ಜಾಸ್ತಿನೇ ಕೇಳೋಣ. 85% ಇರಲಿ. ದಟ್ಸ್ ನಾಟ್ ಗೋನ್ ವರ್ಕ್ ಫಾರ್ ಮೀ ಅಂತೆ ಗೈಸ್. 10,780, 760 ಕೊಡಿ ಮ್ಯಾಮ್. ಲಾಸ್ಟ್ ಆಲ್ರೈಟ್ ಸೌಂಡ್ಸ್ ಗೂಡ್ಸ್ ಲೆಟ್ಸ್. 10,760 ಗೈಸ್. ಅದನ್ನು ಸೋಲ್ ಆಯ್ತು ಗೈಸ್. 9 ಕಾಲ ಆಯಿತು. ಇವಾಗ ಶೋರೂಮ್ಗೆ ಕ್ಲೋಸ್ ಮಾಡೋ ಟೈಮು. ಇನ್ನು ಕ್ಲೈಂಟ್ ಬಂದಿಲ್ಲ. ಸೊ ಓಕೆ ಗೈಸ್, ಇವಾಗ ಹೆಂಗಿದ್ರು ಕ್ಲೈಂಟ್ ಬರಲ್ಲ ಅನಿಸುತ್ತೆ. ನಾನು ರೂಮ್ಗೆ ಹೋಗಿ ಮಲ್ಕೊಂಬಿಡೋಣ ನಮ್ಮ ಮನೆಗೆ ಹೋಗಿ. ಇವತ್ತಂತೂ ಹೆವಿ ಸ್ಟ್ರೆಸ್ ಆಗಿಬಿಟ್ಟೈತೆ. ಕಾರ್ಗಳು ಹೆವಿ ಸೋಲ್ಡ್ ಆಗೋಗೈತೆ ಗೈಸ್. ಅದಕ್ಕೋಸ್ಕರನೇ ಇವಾಗ ಫಸ್ಟು ಹೋಗಿ ಮನೆಗೆ ಹೋಗಿ ಮಲಗ್ಬಿಡೋಣ. ನಾವು 9-10 ಗಂಟೆಗೆ ನಮ್ಮದು ಶೋರೂಮ್ ಕ್ಲೋಸು. ನ್ಯೂ ವಿಲ್ ಸಬ್ ಇನ್ ಚಾರ್ಜ್, ಡೋಂಟ್ ಫರ್ಗೆಟ್. ಓಕೆ ಚಾರ್ಜ್ ಗೈಸ್, ಅದು ಬಿಲ್ಸು. ಯಾಕಂದರೆ ನಮ್ಮದು ಶೋರೂಮಲ್ಲಿ 2,000 ರೂಪಾಯಿ ದಿನಕ್ಕೆ. ಏಯಪ್ಪ. ಕಾರ್ ಮಾರ್ಕೆಟ್ ಈಸ್ ನೌ ಓಪನ್ ಟಿಲ್ 7 PM ಅಂತೆ. ಕಾರ್ ಮಾರ್ಕೆಟಲ್ಲೂ ನೋಡ್ಕೊಂಬರೋಣ ಒಂದ್ಸತಿ ಏನೇನು ಐತೆ ಅಂತ. ಕಾರ್ ಮಾರ್ಕೆಟಲ್ಲಿ ಕಡಿಮೆ ಇತ್ತು ಅಂದರೆ ನೆಕ್ಸ್ಟ್ ಎಪಿಸೋಡ್ ತುಂಬಿಸಿ ಬಿಸಾಕ್ತೀನಿ ಗಾಯ್ಸ್. ತುಂಬಿಸಿ ಬಿಸಾಕ್ತೀನಿ. ಇದೆಷ್ಟಪ್ಪ? ಇದು ಕಡಿಮೆ ಇರುತ್ತೆ ಗೈಸ್, ಕಡಿಮೆ ಇರುತ್ತೆ ಅನ್ಕೊತೀನಿ. 15,000ದಿಂದ 30,000. ನಮ್ಗೆ ಬೇಡಪ್ಪ, ನಮಗೆ ಬೇಡ.
ಗೈಸ್ ಇವಾಗ ಈ ಎಪಿಸೋಡ್ನ ಗೈಸ್ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಬಂದು ಇವಾಗ ಹೋಗಿ ಹೇಳ್ತೀನಿ ಗೈಸ್. ಒಂದು ನಿಮಿಷ ಮನೆ ಹತ್ರ ಹೋಗೋಣ ಗೈಸ್, ಸಾರಿ ಆಫೀಸ್ ಹತ್ರ ಹೋಗೋಣ. ಆಫೀಸ್ ಓಕೆ ಗಾಯ್ಸ್, ಆಫೀಸ್ ಹತ್ರ ಬಂದೆ. ಫಸ್ಟ್ ಡೋರ್ ಓಪನ್ ಮಾಡೋಣ. ಇದು 2 ಕಾರ್ ಹಿಂಗೆ ಇರಲಿ ಗೈಸ್, ಯಾಕಂದರೆ ನೆಕ್ಸ್ಟ್ ಎಪಿಸೋಡಲ್ಲಿ ಬರ್ತೀನಿ ಗೈಸ್. ನೆಕ್ಸ್ಟ್ ಎಪಿಸೋಡಲ್ಲಿ ಬಂದು ಇದು ಸ್ವಲ್ಪ ದೊಡ್ಡದು ಮಾಡ್ಕೊಂಡೇ ಬರ್ತೀನಿ ನೆಕ್ಸ್ಟ್ ಎಪಿಸೋಡು, ಓಕೆನಾ? ಅಲ್ಲಿ ತನಕ ಟೇಕ್ ಕೇರ್ ಗೈಸ್, ಲವ್ ಯು. ಇದೊಂದು ಸ್ವಲ್ಪ ಜಾಸ್ತಿ ಇತ್ತು ಲೆಂತು, ಅಲ್ಲಿ ತನಕ ಟೇಕ್ ಕೇರ್ ಗೈಸ್, ಲವ್ ಯು. ಇದೇ ಥರ ಸಪೋರ್ಟ್ ಮಾಡಿರಿ, ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಅಷ್ಟೇ ಕೇಳೋದು ನಾನು.